ಗುರುವೇ ಶಂಭುಲಿಂಗ ಭಂ ಭಂ ಭಂ. ಕರ್ಮ ಪಾಪ ಅನ್ಯಾಯ ಅತ್ಯಾಚಾರದಿಂದ ನಿಂತು ನೀವು ಪುಣ್ಯ ಭೂಮಿ ಮೇಲೆ 2020 ಫಲಿಯನ್ನು ತಡೆಯೋದಕ್ಕಾಗಿ 20 ವರ್ಷ ತಪಸ್ಸನ್ನು ಮಾಡಿ ಬಂದಿರು. ಜೈ ಗುರುವೇ ಶಂಭುಲಿಂಗ ಭಂ 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 ಭಂ. ಸಂದಾಸಿ ಮಾಡಬಹುದು. ಗುರುವೇ ನಿಮಗೆ ಅಡ್ಬಿತ್ತು ಮಾಡಿ ಮುಂದೆ ತರುವೇನು. ಏನ್ರಿ ಅದು ಮಾಡಿ ಮುಂದೆ ತರೋದು? ತಪ್ಪು ತಿಳ್ಕೊಳ್ಳಬೇಡಬೇಕಾರೆ ನಿನಗೆ ಆಶೀರ್ವಾದವನ್ನು ಮಾಡಿ ನಿನ್ನನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಹೌದೇನ್ರಿ ಗುರುಗಳ? ಹಂಗಂದ್ರ ನಾ ಮುಂದೆ ಬರುತ್ತೇನ ಮಾಡ್ರಿ. ಇರ್ಬೇಡ್ರಿ ಅಂದಾಗ ನಿಮ್ಮ ಹೆಸರು ಏನ್ರಿ ಗುರುಗಳೇ? ನನ್ನ ಹೆಸರು ನಿತ್ಯಾನಂದನ ಪ್ರೀತಿಯ ಶಿಷ್ಯ ಪ್ರೇಮಾನಂದ ಅಂತ ನನ್ನ ಹೆಸರು. ಹೌದಾ? ಹಂಗಾದ್ರೆ ನಿಮ್ಮ ಮಠ ಎಲ್ಲಿ ಬರ್ತದ್ರಿ ಸ್ವಾಮಿ? ಹೇಳ್ತೀನಿ ಕೇಳಬೇಕಾರೆ ಹೇಳ್ರಿ. ಜೈ ಗುರುವೇ ಶಂಭುಲಿಂಗ ಬಂ ಬಂ. ಒಂದು ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಒಂದು ಕಾಡಿದೆ. ಆ ಕಾಡಲ್ಲಿ ಒಂದು ಸೋಪನ ದಾರಿ ಇದೆ. ಆ ದಾರಿ ಹಿಡಿದು ಸ್ವಲ್ಪ ತೆಳಗೆ ಹೋದರೆ ಸೊಂಟದ ಮಠವಂತಿದೆ. ಅದು ಎಲ್ಲಿದೆ ಸ್ವಾಮಿ? ಹೇಳ್ತೀನಿ ಕೇಳಬೇಕು. ಆ ಕಾಡಿನೊಳಗೆ ಹೋಗುವಾಗ ಒಂದು ಪಡಿಗಲ್ಲ ಮೇಲೆ ಪಡಿಗಲ್ಲು ಇದೆ. ಅಲ್ಲಿಂದ ಹಾಗೆ ಸ್ವಲ್ಪ ತೆಳಗೆ ಬಂದರೆ ಕುತ್ತಿಗೆಯ ಮಠ ಅಂತಿದೆ. ಇನ್ನೊಂದು ಸ್ವಲ್ಪ ಹಾಗೆ ತೆಳಗೆ ಬಂದರೆ ಗುಂಡನ ಹಾಲಿನ ಆರತಿ ಇದೆ. ಇನ್ನೊಂದು ಸ್ವಲ್ಪ ತೆಳಗೆ ಬಂದರೆ ಸುತ್ತಲ ಕರಿಕೆ ಹೆಚ್ಚಿದ ಕೆರೆ. ಅದೇ ಮಠದೊಳಗೆ 20 ವರ್ಷ ತಪಸ್ಸನ್ನು ಮಾಡಿ ನಾಲಿಗೆಯಲ್ಲಿ ಬಂದರೆ ಆಹಾ, ನಿಮ್ಮ ಮಠದ ಹೆಸರು ಕೇಳಿ ನಾನೇ ಧನ್ಯವಾದರಾದೆ ಸ್ವಾಮಿ. ಹಾಗಾದ್ರೆ ನಿಮಗೆ ಅಲ್ಲಿ ವಾಸ ಮಾಡ್ಬೇಕಾದ್ರೆ ಬಹಳ ತ್ರಾಸಾಗಿದೆ, ಹೌದಲ್ಲ ಸ್ವಾಮಿ? ಹೌದು ಹೌದು ಭಕ್ತರೆ, ತ್ರಾಸಾಗದೆ ಯಾವ್ದು ಆಗ್ತಿದೆ ಭಕ್ತರೆ. ಅಯ್ಯೋ ಸ್ವಾಮಿ, ನಿಮ್ಮ ದರ್ಶನ ಪಡೆದಾಗ ನಾನೇ ಭಾಗ್ಯವಂತ. ಇರ್ಬಿಡಿ ಸ್ವಾಮಿ. ಹಂಗಾದ್ರ ನನ್ನ ಮದುವೆದ ಕಂಕನ ಬಲ ಯಾವಾಗ ಕೂಡಿ ಬರ್ತ ಸ್ವಲ್ಪ ಬಿಡಿಸಿ ಹೇಳ್ರಿ. ಹೇಳುತ್ತೇನೆ ಕೇಳೋ ಭಕ್ತರೆ. ನೀವು ಇಬ್ಬರು ಭಕ್ತರ ಗಂಟೆ ಬಿದ್ದಿದ್ದಾರೆ. ಆ ಭಕ್ತರಲ್ಲಿ ರಾಮನ ಭಕ್ತನ ಮದುವೆ ಆಗೋ ನಿನಗೆ ಒಳ್ಳೆಯದಾಗುತ್ತಿದೆ. ಹೌದಲ್ರಿ ಸ್ವಾಮಿ? ಏನ್ ಹೇಳಕತ್ತೀರಿ ನೀವು? ಒಂದು ಅರ್ಥ ಹೌದು ಹೌದು ಭಕ್ತರೆ, ನಿಜಾನ ಹೇಳ್ತೀವೇನು ಭಕ್ತರೆ? ಏನ್ ಹೇಳ್ರಿ ಮುಂದೆ ಸ್ವಲ್ಪ ಬಿಡಿಸಿ ಹೇಳ್ರಿ. ಒಂದು ನೀವು ಪಡಿಯ ಮೇಲೆ ಒಂದು ಕಪ್ಪನ ಚುಕ್ಕಿದೆ, ನಿಜ ತಾನೆ? ಹೌದು ಸ್ವಾಮಿ, ನೀವ್ ಹೇಳ್ತಿರೋದು ಎಲ್ಲ ನಿಜ. ಈ ಸ್ವಾಮಿ ಯಾಕ ಕಳ ಸ್ವಾಮಿ ಕಣ್ಣ ಕಾಣಕತ್ತ ಭಕ್ತರೆ? ಸ್ವಲ್ಪ ಹೇಳ್ರಿ. ಸ್ವಲ್ಪ ನಿನ್ನ ಕೈ ಕೊಡುತ್ತ ನಾ ಭಕ್ತರೆ ಹೇಳ್ತೀನಿ. ಈ ನೆನಪ ತಂದ್ರಿ ಕೈ ಹೇಳೇ ಬಿಟ್ರಿ. ಇದು ಒಂದರಿ ನಾ ಕೊಡೋದು ಇಲ್ರಿ, ಕೊಡಂಗ್ರಿ. ಇದ್ರಾಗ ನೋಡ್ರಿ, ಇಲ್ಲಿ ನೋಡ್ರಿ. ಹಂಗಾದ್ರ ಭಕ್ತರೆ ಬಾಳ ಸೌದ ಬಾಂಡೆ ಬಾಳ ತಿಕ್ಕಿದೆ ಭಕ್ತರೆ. ತಿಕ್ಕಿ ಬಾಳ ಸೌದ್ ಬಿಟ್ಟವ್ರಿ. ಏನು ತೋ ಭಕ್ತರೆ? ಹಾಗಾದ್ರೆ ಸ್ವಾಮಿ ಹೇಳೋ ಭಕ್ತರೆ, ನಿನ್ನ ನೋಡಿದ್ರಿ ಯಾಕೋ ನಾವು ಕಳ ಸ್ವಾಮಿ ಕಂಡಂಗ ಕಾಣಕ. ಕರೆ ಹೇಳಿ, ನೀನು ನನ್ನ ಸಲುವಾಗಿ ವೇಷ ಹಾಕಿ ಹೌದಿಲ್ಲ ರಾಮ್ ಹೌದಿಲ್ಲ? ಅಲ್ಲಿ ಬಿಡೋ ಭಕ್ತರೆ. ಹೌದು, ಮಚ್ಚೆ ಇರುವುದು ನನಗೆ ನಿಮ್ಗೆ ಹೆಂಗ್ ಗೊತ್ತಾತು ಭಕ್ತರೆ? ನೀನು ಸಲ ಬಾ ಪಿಂಡ್ರಿ ಮಗ ಅದು ಬಿಡು ನೀವು. ನೀನು ಮಚ್ಚಿರೋದು ನನಗೆ ಹೆಂಗ್ ಗೊತ್ತಾತೆ ಅಂತೇನ? ಹೆಂಗ್ ಗೊತ್ತಾತು? ನಮ್ಮ ಗಂಗಕ್ಕ ನೀವು ಸಣ್ಣಾಕಿದ್ದಾಗ ನೀರು ನಡ್ಸಕ್ ಬರ್ತಾಳಂತೆ. ಆಗ ನೀನು ತಡಿಬಾ ಮಚ್ಚಿ ನೋಡಿಳಂತ. ಆ ಕಟ್ಟಿವ ಕುದನ ಮಾಗಲಾಕೈತಿಳ. ಆ ಬಾಮಾನ ಮದುವೆ ಆದ ಹುಡುಗ ಬಹಳ ಶ್ರೀಮಂತ ಆಗ್ತಾನಂತೇಳ. ಅದಕ್ಕೆ ಕೇಳಿಸ್ಕೊಂಡಿದ್ ನೋಡ. ಅದಕ್ಕೆ ನೀನು ಮದುವೆ ಆಗ್ಬೇಕಂತ ಈ ವೇಷ ಹಾಕಿದ ನೋಡು. ಅಂತೂ ಮಚ್ಚಿ ನೋಡಿ ಮಸಲಾತ್ ಮಾಡಿ ಬಿಡು. ಮತ್ತೆ ಕಡೆ ಮಾಡ್ತಿ ಪ್ರೇಮದ ಜೋಡಿ. ಜೊಟ್ಟಿ ಬಿಸಗೆಟ ಮಿಲ್ಕ ಚಾಕೊಲೇಟ ಹಸಿಡಿ ಹೋವಲ್ಲ ಆದಿ ಬತ್ತ
ಆನೆ ಆಟ ಆಡಿದ ಮ್ಯಾಲ ಬೇಕಾದನಿ ತಿನ್ನ ಏ ತಾಯಿ ಜಗನ್ಮಾತೆ, ಈಗಲಾದ್ರೂ ತೃಪ್ತಿ ಆಯ್ತೆ ನಿನ್ನ ಮನಕ್ಕೆ. ಈ ನಮ್ಮ ನಾಡಿನಲ್ಲಿ ಹುಟ್ಟಿದ ವೀರಾದಿ ವೀರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರು ಲಕ್ಷ್ಮಣ ಅವರಂತೆ ಈ ಕನ್ನಡ ನಾಡಿನಲ್ಲಿ ವೀರ ಮಗನಾಗಬೇಕೆಂದು ದೊಡ್ಡ ದೊಡ್ಡ ಆಸೆಗಳನ್ನು ಹೊತ್ತುಕೊಂಡು ಬಂದಿದ್ದೆ. ಆ ಆಸೆಗಳೆಲ್ಲ ದುರ್ಬಲವಾಗಿ ಹೋಯಿತೆ ನನ್ನ ಬಾಲಿನಲ್ಲಿ. ನನ್ನ ಅಣ್ಣ ಅತ್ತಿಗೆ ಎಲ್ಲಿರುವರು, ಏನು ಮಾಡುತ್ತಿರುವರು? ಮೊದಲು ಅವರನ್ನು ಹುಡುಕಲೇಬೇಕು. ಆ ನಂತರ ಸಕ್ಕಿನಿಂದ ಅಟ್ಟಾಸವನ್ನು ಹೇರಿ ನಾನೇ ಶ್ರೀಮಂತನೆಂದು ಮೆರೆಯುತ್ತಿದ್ದನಲ್ಲ, ಆ ಸಕ್ಕಿನ ಸುಳ್ಳು ಮಗನನ್ನು ಸಿಕ್ಕಲ್ಲಿ ಪಡೆಯುವವರೆಗೂ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಇದು ಆ ಲಕ್ಷ್ಮೀ ದೇವಿ ಆಣೆಯಾಗಿಯೂ ಸತ್ಯ ಸತ್ಯ.
ಹ? ಎಲ್ಲಿಗೆ ಹೊರಟೆ? ಮಂಡರಿಗೆ ಪುಂಡ ಪ್ರಚಂಡನಾಗಿ ಈ ಪಾತಕ ಲೋಕದಲ್ಲಿ ಕಚ್ಚಿದ ಸಾಮ್ರಾಜ್ಯವನ್ನು ಚಿತ್ರ ಮಾಡಲು ಹೊರಟಿರುವೆ. ಹೋಗುವೆ ಕಂದ, ಆದರೆ ಅದಕ್ಕೆ ಕಾಲ ಇನ್ನು ಮೂಡಿ ಬಂದಿಲ್ಲ. ನೋಡು ಕಂದ, ಸೇಡು ತೀರಿಸಿಕೊಳ್ಳಬೇಕಾದರೆ ಸಮಯ ಸಾಧಿಸಿ ಸೇಡು ತೀರಿಸಿಕೊಳ್ಳಬೇಕು. ಶಾಂತಿಯಿಂದ ಇದೆ. ನಿನ್ನ ಅಣ್ಣ ಅತ್ತಿಗೆಯರ ಚಿಂತೆ ಮಾಡಬೇಕು. ಅವರನ್ನು ನಾನು ಮಾಡುತ್ತೇನೆ. ಆದರೆ ಕರ್ಮದಿಂದ ಬರೆಯುತ್ತಿರುವವರ ಹಿಂದಿನಿಂದ ನೀನು ಬ್ರಹ್ಮಾಂಡದಲ್ಲಿ ನಿಂತ ಬ್ರಹ್ಮಾಂಡದಲ್ಲಿ ಕೊಟ್ಟು ನಿಂತ ಕರಿಚಿರತೆಯಾಗಿ ಅವರು ಎಲ್ಲರನ್ನೂ ಕತ್ತರಿಸಿ ಹಾಕುವೆ. ಹಲೋ, ಯಾರು? ನಿನ್ನ ಪಾಲಿನ ಯಮಧರ್ಮ. ಯಾವ ಯಮಧರ್ಮ? ಏನ್ ರಾಸ್ಕಲ್? ನನ್ನ ಮಗನೇ, ಈ ಜೀವನಿಗೆ ರಾಸ್ಕಲ್ ಇನ್ನು 24 ಗಂಟೆ ಒಳಗಾಗಿ ಇನ್ನು ದಡ್ಡು ಮಾಡಿ ಈ ರುದ್ರಭೂಮಿಯಲ್ಲಿ ಪಾತ್ರಗೋತ್ಸವ ಮಗನೇ. ತಪ್ಪಿದ್ದರೆ ಎದುರಿಗೆ ಬಂದು ಮಾತನಾಡಲೇ ಹರಾಮ್ ಖೋರ್. ಕಾಡು ನನ್ನ ಮಗನೇ, ಸೂಚ ನನ್ನ ಮಗನೇ, ಈ ಜೀವನಿಗೆ ದಮ್ ಕೇಳಯ್ಯ. 24 hours ಜೀವಲೇ ಜೀವ, ಜೀವಕ್ಕೆ ಹೆದರಿ ಎಲ್ಲಿ ಹೇಳಿಯಾಗಿ ಅದಿ ಕೊಡ್ತವೆ. ನನ್ನ ಹೇಳಿ ನನ್ನ ಮಗನ ಬಂದು ನನ್ನ ಮುಂದೆ ಭೇಟಿಯಾಗು.
ಅಷ್ಟೇ ಅಲ್ಲಲೇ ಏನು ಗುಂಡಿಗೆಯ ಕೊಂಡು ಲೇ ಗುಂಡಿಗೆ ದಮ್ಮ ಅಷ್ಟೇ ಅಲ್ಲಲೇ ಇನ್ನು ಏಳು ಗುಂಡಿಗೆಯ ಕೊಂಡು ಇವನು ಈ ಭಾರತನಿಂದ ಏನಾಗ್ಬೇಕು ಹೇಳು. ನಿನ್ನಿಂದ ನನಗೆ ನನಗೇನಾಗಬೇಕಾಗಿಲ್ಲ. ಹೊಲ್ಲ ಮಂದಿಗೆ ಕಳ್ಳತನದ ಬೆದರಿಕೆ ಹಾಕಿ ಹೊಲ್ಲ ಮಂದಿಗೆ ಕಳ್ಳತನದ ಬೆದರಿಕೆ ಹಾಕಿದವನ್ಲೇ ನಾಯಿ ನಾನಲ್ಲೇ ಸೋನು. ನೀನು ಮರ್ಯಾದೆಯಿಂದ ಮಾತನಾಡಿದ್ರೆ ಸರಿ, ಇಲ್ಲದಿದ್ದರೆ ನರಕದಲ್ಲಿ ಹಾಡಿ ಬಿಡುವೆ. ನಿನ್ನ ನರಕದ ನಾನು. ಯಾರು ನೀನು? ಇಲ್ಲಿಗೆ ಹೇಗೆ ಬಂದಿರ್ವೆ? ನಾನು ಯಾರು? ನಾನು ಯಾರನ್ನು ತಿಳಿದುಕೊಂಡು ಏನು ಮಾಡ್ತೇನೆ? ಆ ಜಯರಾಜನ ಪ್ರಾಣ ತೆಗಿತೇನೆಂದು ಫೋನ್ನಲ್ಲಿ ಬೆದರಿಕೆ ಹಾಕಿದವನಲ್ಲ ನೀನು. ಅವನ ವಿಷಯವನ್ನು ಎತ್ತಿದ್ರೆ ನಿನ್ನ ಪ್ರಾಣ ಕಳೆದುಕೊಳ್ಳುವೆ. ಸುಮ್ಮನೆ ಹೊರಟು ಹೋಗಲಿಲ್ಲ. ಎದುರು ಹೊರಟು ಹೋಗಲು ಅಭ್ಯಾಸ ನನಗಿಲ್ಲ. ಏನೇ ಇದ್ರು ಫೇಸ್ ಟು ಫೇಸ್. ಆ ಜಯರಾಜನನ್ನು 24 ತಾಸಿನಲ್ಲಿ ಕೊಡ್ತೀನೆಂದು ಬೆದರಿಕೆ ಹಾಕಿದೆಯಲ್ಲ, 24 ತಾಸಲ್ಲ, 24 ವರ್ಷ ಆದ್ರೂ ನಿನ್ಗೆ ಏನು ಮಾಡಕ್ಕಾಗೋದಿಲ್ಲ. ಈ ಪವರ್ ಸ್ಟಾರ್ ಪರಮಾತ್ಮ ಇರುವವರೆಗೂ. ಲೇ ಬಂಡ, ಈ ನಿನ್ನ ಬಂಡ ಮಾತಿಗೆ ಹೆದರುವ ಹುಂಬ ನನ್ನ ಕೊಲೆ ಮಾಡೋದಕ್ಕೆ ನಿನಗೆ ಒಂದೇ ಕ್ಷಣ ಸಾಕ. ಆದರೆ ನನ್ನನ್ನು ಹೇಳಿ ಎಂದು ತಿಳಿದಿರುವೆಯಾ? ಹೋಗಲೇ ಹೋಗು, ಅನಂತಾಗಿ ತಲೆ ತೆಗೆಯುವ ತಲೆ ಹಿಡಿದ ನನ್ನ ಮಗನ ಹೋಗು. ಹೇ ಜೀವ, ನನಗೆ ಬಾಯಿಗೆ ಬಂದಿದ್ದ ಬಯಸುತ್ತೀಯಾ? ನನ್ನ ಕಣ್ಣಿಗೆ ಹೊಡೆಯುತ್ತೀಯಾ? ಕರೆಕ್ಟ್ಲೇ ಜೀವ, ಇಂದು ನನ್ನ ಕಾಳಗ ಪ್ರಾರಂಭವೂ ಹೌದು, ಸಮಾಪ್ತಿನೂ ಹೌದು.